ವರ್ಷ ಸೆಪ್ಟೆಂಬರ್ 10ರಂದು ವಿಶ್ವ ಆತ್ಮಹತ್ಯೆ ತಡೆ ದಿನವನ್ನು ನಾವು ಆಚರಿಸುತ್ತೇವೆ. ಈ ದಿನವನ್ನ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಸೂಸೈಡ್ ಪ್ರಿವೆನ್ಷನ್ ಅಂದ್ರೆ ಅಂತಾರಾಷ್ಟ್ರೀಯ ಆತ್ಮಹತ್ಯೆ ತಡೆ ಸಂಸ್ಥೆ ಪ್ರಾರಂಭ ಮಾಡಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಸಹಭಾಗಿತ್ವ ನೀಡಿದ್ದು, ಇದರ ಉದ್ದೇಶ ಆತ್ಮಹತ್ಯೆ ಸಮಸ್ಯೆಯನ್ನ ಸಮಾಜದ ಮುಂದೆ ತರಲು, ಜನಜಾಗೃತಿ ಮೂಡಿಸಲು ಮತ್ತು ತಡೆಗಟ್ಟುವ ಮಾರ್ಗದರ್ಶನಗಳನ್ನ ಚರ್ಚೆ ಮಾಡೋದಕ್ಕಾಗಿ. ಆತ್ಮಹತ್ಯೆ ಇಂದಿನ ಕಾಲದಲ್ಲಿ ವಿಶ್ವದಾದ್ಯಂತ ಒಂದು ದೊಡ್ಡ ಆರೋಗ್ಯ ಹಾಗೂ ಸಾಮಾಜಿಕ ಸಮಸ್ಯೆಯಾಗಿ ಪರಿಣಮಿಸಿದೆ. WHO ವರದಿಯ ಪ್ರಕಾರ ಪ್ರತಿ ವರ್ಷ 7 ಲಕ್ಷಕ್ಕೂ ಹೆಚ್ಚು ಜನರು ಆತ್ಮಹತ್ಯೆ ಮೂಲಕ ತಮ್ಮ ಪ್ರಾಣ ಕಳೆದುಕೊಳ್ತಾರೆ. ಅಂದ್ರೆ 40 ಸೆಕೆಂಡ್ಗೆ ಒಬ್ಬ ವ್ಯಕ್ತಿ ಜೀವತ್ಯಾಗ ಮಾಡ್ತಾ ಇದ್ದಾನೆ ಎಂಬುದು ಅಂಕಿಅಂಶ. ಇದರಲ್ಲಿ ಮುಖ್ಯ ಕಾರಣಗಳು ಮನೋವೈಕಲ್ಯ, ಖಿನ್ನತೆ, ಆರ್ಥಿಕ ಸಂಕಷ್ಟ, ಕುಟುಂಬದ ಒತ್ತಡ, ಪರೀಕ್ಷಾ ಒತ್ತಡ, ವ್ಯಸನಗಳು, ಸಾಮಾಜಿಕ ಒತ್ತಡ ಹಾಗೂ ನಿರಾಸೆ. ಇವುಗಳು ಸೇರಿ ವ್ಯಕ್ತಿಯನ್ನ ಆತ್ಮಹತ್ಯೆಯ ಹಾದಿಯ ಕಡೆಗೆ ಒಯ್ಯುತ್ತಿದೆ. ವಿಶ್ವ ಆತ್ಮಹತ್ಯೆ ತಡೆ ಸಂದೇಶ ಏನಂದ್ರೆ, ಆತ್ಮಹತ್ಯೆ ತಡೆಯಬಹುದಾದದ್ದು. ಸರಿಯಾದ ಸಮಯದಲ್ಲಿ ಸಹಾಯ ಮಾಡಿದರೆ, ಪ್ರೋತ್ಸಾಹ ನೀಡಿದರೆ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಮಹತ್ವ ನೀಡಿದರೆ ಅನೇಕ ಜೀವಗಳನ್ನು ಉಳಿಸಬಹುದು. ನಾವು ಸಮಾಜವಾಗಿ ಮಾಡಬೇಕಾದ ಕೆಲಸ ಸಾಕಷ್ಟಿದೆ. ಖಿನ್ನತೆ ಹಾಗೂ ಮಾನಸಿಕ ಆರೋಗ್ಯದ ಬಗ್ಗೆ ಮುಕ್ತವಾಗಿ ಮಾತನಾಡುವುದು, ಯಾರಾದರೂ ಒಂಟಿತನ, ನಿರಾಸೆ ಅಥವಾ ಆತ್ಮಹತ್ಯೆಯ ಲಕ್ಷಣ ತೋರಿಸಿದ್ರೆ ಅವರಿಗೆ ಪ್ರೋತ್ಸಾಹ ನೀಡುವುದು, ಕುಟುಂಬ, ಸ್ನೇಹಿತರು, ಶಿಕ್ಷಕರು, ಸಹೋದ್ಯೋಗಿಗಳು ಎಲ್ಲರೂ ಒಬ್ಬರನ್ನೊಬ್ಬರು ಗಮನಿಸುವುದು, ತಕ್ಷಣ ತಜ್ಞರ ಸಹಾಯ ಪಡೆಯುವಂತೆ ಪ್ರೇರೇಪಿಸುವುದು. ಇದು ಭಾರತದಲ್ಲಿಯೂ ವಿಶೇಷವಾಗಿ ಯುವಕರಲ್ಲಿ ಆತ್ಮಹತ್ಯೆಯ ಪ್ರಮಾಣ ಹೆಚ್ಚಾಗಿದೆ. ಇದು ಚಿಂತಾಜನಕ ಅಲ್ವಾ? ಆದರೆ ಒಳ್ಳೆಯ ಸುದ್ದಿ ಎಂದರೆ, ನಾವು ಎಲ್ಲರೂ ಸೇರಿ ಜಾಗೃತಿ ಮೂಡಿಸಿದ್ರೆ ಮಾನಸಿಕ ಆರೋಗ್ಯ ಸೇವೆಗಳನ್ನು ಎಲ್ಲರಿಗೂ ತಲುಪಿಸಬಹುದು, ಪ್ರತಿ ಜೀವನವನ್ನ ಉಳಿಸಬಹುದು. ಅದರ ಕಾರಣಕ್ಕೆ ವಿಶ್ವ ಆತ್ಮಹತ್ಯೆ ತಡೆ ದಿನವು ಕೇವಲ ಒಂದು ದಿನದ ಕಾರ್ಯಕ್ರಮವಾಗಿರದೆ ಸಮಾಜದ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಜೀವನ ಅಮೂಲ್ಯ ಅಲ್ವಾ? ಯಾರೇ ಸಂಕಷ್ಟದಲ್ಲಿದ್ರೂ ಅವರಿಗೆ ನಾವು ಬೆಂಬಲವಾಗಿ ನಿಂತರೆ ಆ ವ್ಯಕ್ತಿ ಮತ್ತೆ ಬದುಕಿನಲ್ಲಿ ಅರ್ಥ ಕಂಡುಕೊಳ್ಳಬಹುದು. ಆದ್ದರಿಂದ ನಾವು ಎಲ್ಲರೂ ಒಟ್ಟಾಗಿ ಬದುಕು ಬಾಳಲು ಬೆಲೆ ಬಾಳುತ್ತದೆ, ಆತ್ಮಹತ್ಯೆ ಸಮಸ್ಯೆಯ ಪರಿಹಾರವಲ್ಲ ಎಂಬ ಸಂದೇಶವನ್ನ ಹಂಚಿಕೊಳ್ಳೋಣ.